ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಟನ್ ಕೈಮಾ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ತೊಗೊಂಡಿರೋದು 1/4 kg ಅಷ್ಟು ಕೈಮಾ ಅವರೇ ನೀಟಾಗಿ ಇದು ಮಾಡಿಕೊಡ್ತಾರೆ. ಸೊ ಸ್ವಲ್ಪ ಕಾಯಿ ಮತ್ತು ಕಡಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ. ಸೊ ಬನ್ನಿ ನೋಡೋಣ. ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೋಬೇಕು. ಇದು ನೀಟಾಗಿ ಪೇಸ್ಟ್ ಆಗಬೇಕು. ನಾನು ಹಾಕ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು 1/4 kg ಕೈಮಾಗಷ್ಟೇ. ಸೊ ಅದರ ತಕ್ಕಂಗೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ. ನಾನು ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಅರ್ಧದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಸೊ ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿ ನೀಟಾಗಿ ಪೇಸ್ಟ್ ಆಗಿರಬೇಕು, ಮಂದದ ಥರ ಪೇಸ್ಟ್ ಆಗಿರಬೇಕು. ಅದರಲ್ಲಿ ಒಂದು ಸ್ವಲ್ಪ ಪೇಸ್ಟ್ನ ನಾವು ಕೈಮಾ ಜೊತೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈಗ ಕೈಮಾ ಅದಕ್ಕೆ ಪೇಸ್ಟ್ ನೋಡ್ಕೊಳ್ಳೋಣ. ಚಟ್ನಿ ಫಸ್ಟ್ ಮಾಡ್ಕೋಬೇಕು ಥರ. ಫಸ್ಟು ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಕೈಮಾ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ಕೈಮಾಗೂ ಟೇಸ್ಟ್ ಬರುತ್ತೆ ಅನ್ನೋದಕ್ಕೆ. ಮತ್ತು ಖಾರಕ್ಕೆ ನಾನು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಮತ್ತೆ ಬೇಕು ಖಾರ ಅನಿಸಿದ್ರೆ ಜಾಸ್ತಿ ಖಾರ ಹಾಕ್ಕೋಬೋದು, ಇಲ್ಲ ನಾವು ಸ್ವಲ್ಪನೇ ಇರುತ್ತೆ ಅಂದರೂ ಪರವಾಗಿಲ್ಲ. ಮತ್ತು ಕೊತ್ತಂಬರಿ, ಧನಿಯಾ ಪೌಡರ್, ಪುದೀನ ಹಾಕಿದ್ದೀನಿ. ಮತ್ತು ಈ ಪೇಸ್ಟ್ ಆದಮೇಲೆ ಇದ್ರ ಜೊತೆಗೆ ನಾವು ತೆಗೆದಿಟ್ಕೊಂಡಿರ್ತೀವಲ್ವ, ಅದು ಕೂಡ ಹಾಕ್ಕೊಳ್ಳೋಣ. ಪೇಸ್ಟ್ನ ಮಸಾಲೆದು ಖಾರದ ಪುಡಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹಾಕ್ಕೊಂಡು, ಮತ್ತು ನಾವು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡು, ಕೈಮಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಬೇಡಿ, ಅದೇ ಥರ ಮಿಕ್ಸ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ನಾವು ಮೊಟ್ಟೆನ ಹಾಕಿದ್ರೆ ಸ್ವಲ್ಪ ಆವಾಗ ಕೈಮಾ ಹೊಡಿಯಲ್ಲ ಅನ್ನೋ ಉದ್ದೇಶಕ್ಕೆ ಮೊಟ್ಟೆನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀಟಾಗಿ. ಯಾವುದೇ ಕಾರಣಕ್ಕೂ ಕೈಮಾ ಇದು ಮಾಡಬೇಕಾದ್ರೆ ನೀರು ಹಾಕಬೇಡಿ, ಹಂಗೆ ಇದು ಮಾಡಿ. ಸೊ ನೋಡಿ, ಈ ಥರ ಕೈಮಾ ಉಂಡೆನ ರೆಡಿ ಮಾಡ್ಕೊಳ್ಳಿ. ಅದು ತೆಳ್ಳಗಿದ್ರೆ ಕೈಮಾ ಒಡೆದೋಗುತ್ತೆ, ಉಂಡೆಗಳು ನೀಟಾಗಿ ಬರಲ್ಲ. ಸೊ ಇದೇ ಥರ ಕೈಮಾ ಉಂಡೆನ ರೆಡಿ ಮಾಡಿಕೊಂಡು ಈಗ ಬನ್ನಿ ಯಾವ ಥರ ಸಾಂಬಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲೇ ಕೂಗಿಸ್ತಾ ಇರೋದು ನಾನು. ಈಗ ಅದನ್ನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಕೈಮಾ ಉಂಡೆನ ಈ ಥರ ಒಂದೊಂದೇ ಹಾಕಿ ಇಡ್ತಾಯಿದ್ದೀನಿ. ಈ ಥರ ಸುತ್ತು ನಾವು ಎಷ್ಟೇ ಕೈಮಾ ಉಂಡೆ ಮಾಡಿ ಇಟ್ಕೊಂಡಿರ್ತೀವೋ ಈ ಥರ ಮಾಡಿ ಇಟ್ಬಿಡಬೇಕು. ಸೊ ಇದು ಎಲ್ಲ ಆದಮೇಲೆ ಒಂದು 2ರಿಂದ 3 ನಿಮಿಷ ಬಿಟ್ಟರೆ ನಿಮಗೆ ಈ ಕಡೆ ಸೈಡ್ ಕೈಮಾ ಉಂಡೆ ಎಲ್ಲ ಬೆಂದಿರುತ್ತೆ. ನೋಡಿ, ಒಂದೊಂದೇ ಹಾಕ್ತಾಯಿದ್ದೀನಿ ನಾನು. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಬೆಂದಿದೆ, ಮತ್ತು ನೀರು ಕೂಡ ಬಿಟ್ಕೋತಾ ಇರುತ್ತಲ್ವ. ಸೊ ಅದರಿಂದ ಇದೊಂದು ಸ್ವಲ್ಪ ಹೊತ್ತು ಮುಚ್ಚಿದ ಮೇಲೆ ಮತ್ತೆ ತೆಗೆದು ಈ ಸೈಡ್ ಕೂಡ ಅದೇ ಥರ ಮಾಡ್ಕೋಬೇಕು. 2 ಸೈಡ್ ಕೂಡ ಬೇಯಬೇಕು ಕೈಮಾಗಳು. ಸೊ ಇದು ಎಲ್ಲ ಬೆಂದ ಮೇಲೆ ಸ್ವಲ್ಪ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಮತ್ತು ನೀರು ಕೂಡ ಅರ್ಧಂಬರ್ಧ ನಿಮಗಿಲ್ಲೇ ಮಟನ್ ಬೆಂದೋಗುತ್ತೆ. ಸೊ ಈಗ ನಾವು ಆ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ನಾವು ಕೈಮಾಗ ಮಾತ್ರ ಉಪ್ಪು ಹಾಕಿರ್ತೀವಿ, ಇದಕ್ಕೆ ಹಾಕಿರಲ್ವಲ್ಲ. ಸೊ ಇದರಿಂದ ಇದಕ್ಕೆ ಉಪ್ಪು ಹಾಕಿ, ಜಾಸ್ತಿ ನೀರು ಹಾಕಿಲ್ಲ ನಾನು, ಸ್ವಲ್ಪನೇ ಹಾಕಿದ್ದು. ನೋಡಿ, ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಬೇಯುತ್ತೆ. ಕ್ಲೋಸ್ ಮಾಡಿದ್ರೆ ಸಾಕು. ಈ ಥರ ಕೈಮಾ ಎಲ್ಲ ನೀಟಾಗಿ ಬೆಂತಾ ಇರುತ್ತೆ ಮಟನ್ನು. ಸೊ ಎಲ್ಲ ಬೆಂದ ಮೇಲೆ ನಿಮಗೆ 2ರಿಂದ 3 ಕೂಗಿಸಿದ್ರೆ ಸಾಕು. ಯಾಕಂದರೆ ಅರ್ಧ ನಿಮಗೆ ಕೈಮಾ ಹಾಗೆ ಬೆಂದೋಗಿರುತ್ತೆ ಸ್ವಲ್ಪ. ಸೊ ಆಮೇಲೆ 2ರಿಂದ 3 ಕೂಗಿಸಿದ್ರೆ ಸಾಕು. ನೋಡಿ, ಕೈಮಾ ಉಂಡೆ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್.